ಪ್ರೀತಿಯ ಸಾರ್ವತ್ರಿಕ ಸಭೆಗೆ ಯೇಸು ಕ್ರಿಸ್ತನ ಹೆಸರಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದಾನೆ. ಮತ್ತೊಂದು ಸಾರಿ ಬಿತ್ತುವವನ ಸಮಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸಿ ಸ್ವಾಗತ ಬಯಸ್ತಾ ಇದ್ದಾನೆ. ಬಹಳ ಜನ ವಾಕ್ಯಗಳನ್ನು ಕೇಳಿ ಆಶೀರ್ವಾದ ಹೊಂದುತ್ತಾ ಇದ್ದೀರಿ ಎಂಬುದಾಗಿ ಸಂಪೂರ್ಣವಾಗಿ ಭಾವಿಸ್ತಾ ಇದ್ದಾನೆ. ಕೆಲವರು ಕಾಮೆಂಟಲ್ಲಿ ಕೇಳಿದ್ರು, ರೊಟ್ಟೆ ದ್ರಾಕ್ಷಾರಸದ ಬಗ್ಗೆ ಮಾತಾಡಿ ಅಯ್ಯ ಅಂತೇಳಿ. ಸೊ ಅದಕ್ಕಾಗಿ ನಾನು ನಿಮಗೊಂದು ಪೋಸ್ಟರ್ ಹಾಕಿದೆ. ಕರ್ತನ ಭೋಜನದಲ್ಲಿ ರೊಟ್ಟೆ ದ್ರಾಕ್ಷಾರಸವನ್ನು ಹೇಗೆ ತೆಗೆದುಕೊಳ್ಳಬೇಕು ಅಂತೇಳಿ. ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯ, ಒಬ್ಬ ವ್ಯಕ್ತಿ ಕ್ರಿಸ್ತನನ್ನು ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡ ನಂತರ, ಕಳೆದ ಎಪಿಸೋಡ್ಗಳಲ್ಲಿ ನಾನು ಮಾತಾಡಿದ್ದೇನೆ, ಹೃದಯದಲ್ಲಿ ವಿಶ್ವಸಿಸಿ ಬಾಯಿಂದ ಅರಿಕೆ ಮಾಡಿಕೊಂಡ ನಂತರ ಏನು ವಿಶ್ವಸಿಸೋದು? ಯೇಸುವಿನ ರಕ್ತ ನಮ್ಮನ್ನು ಪಾಪಗಳಿಂದ ವಿಮುಕ್ತಿಗೊಳಿಸುತ್ತದೆ ಎಂಬುದಾಗಿ ಸಂಪೂರ್ಣವಾಗಿ ವಿಶ್ವಸಿಸಿ ಬಾಯಿಂದ ಆತನೊಬ್ಬನೇ ರಕ್ಷಕನಂತೇಳಿ ಅಂಗೀಕಾರ ಮಾಡಿಕೊಂಡ ನಂತರ ನಾವು ದೀಕ್ಷಾಸ್ನಾನ ತೆಗೆದುಕೊಳ್ತೇವೆ. ಸೊ ದೀಕ್ಷಾಸ್ನಾನ ತೆಗೆದುಕೊಂಡ ಪ್ರತಿಯೊಬ್ಬರೂ ಕೂಡ ಕರ್ತನ ಭೋಜನದಲ್ಲಿ ಭಾಗವಹಿಸಲೇಬೇಕು. ಕೆಲವು ಸಭೆಗಳಲ್ಲಿ ಈ ಕರ್ತನ ಭೋಜನ ಅನ್ನುವಂಥದ್ದು ಪ್ರತಿ ವಾರವೂ ಕೊಡ್ತಾರೆ, ಕೆಲವು ಸಭೆಗಳಲ್ಲಿ ಪ್ರತಿ ತಿಂಗಳಿಗೆ ಒಂದು ಸಾರಿ ಕೊಡ್ತಾರೆ. ಬಟ್ ಆದಿ ಅಪೊಸ್ತಲರು ದಿನಾಲೂ ಕೊಡ್ತಾ ಇದ್ರು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅವ್ರು ದಿನಾಲೂ ರೊಟ್ಟಿ ಮುರಿಯೋದರಲ್ಲಿ ತುಂಬ ಆಸಕ್ತರಾಗಿದ್ದರು ಅಂತೇಳಿ. ಹಾಗಾದರೆ ನಾನಾ ಪ್ರಶ್ನೆಗಳು ಕಾಡ್ತವೆ. ದಿನ ಕೊಡಬೇಕೋ ಅಥವಾ ವಾರಕ್ಕೊಂದ್ಸರಿ ಕೊಡಬೇಕೋ, ತಿಂಗಳಿಗೊಂದ್ಸರಿ ಕೊಡಬೇಕೋ? ಈ ಪ್ರಶ್ನೆಗೆ ಉತ್ತರ ಏನು ಅಂತಂದರೆ, ಅನುಕೂಲದ ಮೇರೆಗೆ ಜನಸಂಖ್ಯೆ ಸ್ವಲ್ಪ ಇದ್ದಾಗ ದಿನ ಕೊಟ್ಟರೆ ಏನಾಗಲ್ಲ, ಪ್ರತಿ ವಾರವೂ ಕೊಟ್ಟರೆ ಏನಾಗಲ್ಲ. ಸುಮಾರು ಜನಸಂಖ್ಯೆ ಇದ್ದಾಗ ಕೊಡೋದು ಸ್ವಲ್ಪ ಕಷ್ಟ ಸಾಧ್ಯ. ಬಟ್ ಆದರೆ ಈ ರೊಟ್ಟೆ ದ್ರಾಕ್ಷಾರಸವನ್ನು ಕೊಡುವಂಥ ಉದ್ದೇಶ ಏನು ಅಂತಂದರೆ, ದೇವರನ್ನ ನಂಬಿರುವಂಥ ಮಕ್ಕಳಲ್ಲಿ ಕ್ರಿಸ್ತನ ಮರಣದಲ್ಲಿ ಭಾಗವಹಿಸಿರುವಂಥ ನಾವುಗಳು ಈ ಪರಿಶುದ್ಧ ಸಂಸ್ಕಾರದಲ್ಲಿ ಭಯವನ್ನು ಅಥವಾ ಭಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕಾಗಿ, ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಕರ್ತನ ಬರೋಣಕ್ಕೆ ಸಿದ್ಧವಾಗೋದಕ್ಕಾಗಿ ಇದು ಕೊಡಲ್ಪಡುವಂಥದ್ದು. ಬಟ್ ಆದರೆ ವಾಕ್ಯದಲ್ಲಿ ನಾವು ಸಂಪೂರ್ಣವಾಗಿ ಇವತ್ತು ಧ್ಯಾನಿಸ್ತೇವೆ. ಏನು ಅಂತಂದರೆ, ಈ ರೊಟ್ಟೆ ದ್ರಾಕ್ಷಾರಸ ತೆಗೆದುಕೊಳ್ಳುವಾಗ ನಾವು ಹೇಗಿರಬೇಕು ಅಥವಾ ಹೇಗೆ ತೆಗೆದುಕೊಳ್ಳಬೇಕು? ಭಾಳ ಸಭೆಗಳಲ್ಲಿ ಈ ರೊಟ್ಟೆ ದ್ರಾಕ್ಷಾರಸ ತೆಗೆದುಕೊಳ್ಳುವಾಗ ಔಟ್ವರ್ಡ್ ಅಪಿಯರೆನ್ಸ್ ಅಂದರೆ ಮೇಲ್ನೋಟಕ್ಕೆ ಬಿಳಿ ವಸ್ತ್ರಗಳನ್ನು ಧರಿಸ್ತಾರೆ. ಧರಿಸ್ಬೋದು, ಧರಿಸಲಾರದೆ ಇರ್ಬೋದು, ತಪ್ಪೇನಿಲ್ಲ. ಧರಿಸಿದರೆ ಕ್ರಮವಾಗಿ ಶಿಸ್ತಾಗಿ ಕಾಣಿಸುತ್ತೆ, ಧರಿಸದೆ ಹೋದರೂ ಕೂಡ ಏನು ತಪ್ಪಿಲ್ಲ. ಆದರೆ ಈ ರೊಟ್ಟೆ ದ್ರಾಕ್ಷಾರಸದಲ್ಲಿ ತೆಗೆದುಕೊಳ್ಳುವಾಗ ನಾವು ಮಾಡಬೇಕಾಗಿರುವಂಥ 3 ಕಾರ್ಯಗಳು ಅಥವಾ ಪ್ರಮುಖವಾದಂಥ ಕಾರ್ಯಗಳು ಏನು ಅಂತಂದರೆ, 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 23ನೇ ವಚನ. ನಾನು ನಿಮಗೆ ತಿಳಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು, ಅದೇನೆಂದರೆ ಕರ್ತನಾದ ಯೇಸು ತಾನು ಹಿಡಿದು ಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ದೇವರ ಸ್ತೋತ್ರ ಮಾಡಿ ಮುರಿದು. ಅಂದರೆ ಈ ರೊಟ್ಟೆ ದ್ರಾಕ್ಷಾರಸವನ್ನು, ಕರ್ತನ ಭೋಜನವನ್ನು ದೇವರೇ ಪ್ರಾರಂಭಿಸಿರುವಂಥದ್ದು. ಸೊ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಅದೇ ಅಧ್ಯಾಯದಲ್ಲಿ 29ನೇ ವಚನ, ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು. ಅಂದರೆ ಇಲ್ಲಿ ನಾವು ರೊಟ್ಟೆ ದ್ರಾಕ್ಷಾರಸದಲ್ಲಿ ಯಾವಾಗ ನಮ್ಮ ಕೈಲಿ ರೊಟ್ಟಿ ಇರುತ್ತೋ, ಮತ್ತೊಂದು ಕೈಲಿ ದ್ರಾಕ್ಷಾರಸವಿರುತ್ತೋ, ನಮಗೆ ಒಂದು ವಿವೇಚಿಸುವಂಥ ಸ್ವಭಾವ ಇರಬೇಕು. ಏನು ವಿವೇಚಿಸುವಂಥ ಸ್ವಭಾವ ಅಂತಂದರೆ, ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಆತನು ಇದು ನಿಮಗೋಸ್ಕರವಾಗಿ ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನ ನೆನೆಸಿಕೊಳ್ಳೋದಕ್ಕೆ. ಅಂದರೆ ದೇವರು ಆ ರೊಟ್ಟಿಯನ್ನು ತೆಗೆದುಕೊಂಡು ಹೇಳ್ತಾ ಇದ್ದಾನೆ, ಇದು ನನ್ನ ದೇಹ. ಹಾಗೇನೆ ದ್ರಾಕ್ಷಾರಸವನ್ನು ತೆಗೆದುಕೊಂಡು ಹೇಳ್ತಾ ಇದ್ದಾನೆ, ಇದು ನೂತನ ಒಡಂಬಡಿಕೆಯನ್ನು ಸ್ಥಾಪಿಸುವಂಥ ನನ್ನ ರಕ್ತ. ಅಂದರೆ ನಿನ್ನ ಕೈಯಲ್ಲಿರುವಂಥ ರೊಟ್ಟೆ ದ್ರಾಕ್ಷಾರಸ ಯೇಸುವಿನ ಶರೀರಕ್ಕೂ ಮತ್ತು ರಕ್ತಕ್ಕೂ ಸಾದೃಶ್ಯವಾಗಿ ನಿನ್ನ ಕೈಯಲ್ಲಿರೋದಕ್ಕಾಗಿಯೇ ಏನು ವಿವೇಚಿಸಬೇಕಾಗಿರೋದು ಅಂದರೆ, ನಿನ್ನ ಕೈಯಲ್ಲಿರುವಂಥ ರೊಟ್ಟೆ ನಿನಗೆ ಸುಮ್ಮನೆ ಸಿಗಲಿಲ್ಲ. ರೋಮ್ ಸಾಮ್ರಾಜ್ಯದ ಸೈನಿಕರು ಆತನ ಶರೀರದ ಮೇಲೆ ಚಾಟಿ ಹೊಡೆತಗಳಿಂದ ಹೊಡೆದು ಮೊಳೆಗಳನ್ನು ಹೊಡೆಯುವಾಗ ಆತನ ಶರೀರ ಮುದ್ದೆ ಆದಾಗ
ಆ ಮುದ್ದೆ ಮುದ್ದೆ ಆಗಿರುವಂಥ ಆ ಶರೀರವೇ ನಿನ್ನ ಕೈಯಲ್ಲಿರುವಂಥ ರೊಟ್ಟಿ, ಮುರಿಯಲ್ಪಟ್ಟಂಥ ರೊಟ್ಟಿ, ಜಜ್ಜಲ್ಪಟ್ಟಂಥ ರೊಟ್ಟಿ ಅದು. ನಂತರ ಯೇಸುವಿನ ಕೈಗಳಿಗೆ ಮೊಳೆ ಹೊಡೆದು ಪಕ್ಕೆಯಲ್ಲಿ ತಿವಿದು ಮುಳ್ಳಿನ ಕಿರೀಟ ಇಟ್ಟು ಹೊಡೆದುವಾಗ ಆತನ ಶರೀರದಿಂದ ಏನಂತಾರೆ ಹರಿದು ಬಂದಿರುವಂಥ ಆ ರಕ್ತ ಏನಿದೆ ತಾನೆ, ಅದೇ ನಿನ್ನ ಕೈಯಲ್ಲಿರುವ ದ್ರಾಕ್ಷಾರ. ಇದು ವಿವೇಚನೆ. ಕೆಲವರು ನಾವು ಸುಮ್ಮನೆ ಆಲಯಕ್ಕೆ ಹೋಗ್ತವೆ, ಹೌದು ಹಿಂಗ ನಾಳೆ ತಗೋತವೆ, ಎಲ್ಲರೂ ಕೂಡ ರೊಟ್ಟೆ ದ್ರಾಕ್ಷರಸ ವಾರ ಈ ವಾರ ಕರ್ತನ ಭೋಜನ ಇದೆ ಅಂತೇಳಿ ಎಲ್ಲರೂ ಕಾಮನ್ ಆಗಿ ಹೋಗ್ತವೆ, ಸುಮ್ಮನೆ ತಗೊಂಡ್ಬಿಡ್ತೇವೆ. ನೋ, ಅದು ನೀನು ತಗೊಳ್ಳುವಾಗೆ ವಿವೇಚಿಸಿ ತಗೋಬೇಕು. ಅದು ಯಾವಾಗ ನಿನಗೆ ವಿವೇಚನೆ ಬರುತ್ತೋ ನಿನ್ನಲ್ಲೊಂದು ಭಯ ಬರುತ್ತೆ. ಯಾಕೆ ಆ ರೊಟ್ಟೆ ನಿನಗೆ ಸುಮ್ಮನೆ ಸಿಗಲಿಲ್ಲ, ಆ ದ್ರಾಕ್ಷಾರಸ ನಿನಗೆ ಸುಮ್ಮನೆ ಸಿಗಲಿಲ್ಲ, ಆತನ ಶರೀರ ರಕ್ತಗಳು ನಿನ್ನ ಕೈಗೆ ಸಿಗೋದಕ್ಕೆ ಆ ಯೇಸುವಿನ ಮಹಾ ತ್ಯಾಗದರಿಂದ ಹಡಕವಾಗಿದೆ ಅಂತೇಳಿ ನಿನಗೆ ಒಂದು ಭಯದ ಮನಸ್ಸು ನಿನ್ನಲ್ಲಿ ಉಂಟಾಗುತ್ತೆ. ವಿವೇಚನೆ. ಒಂದು, ಕರ್ತನ ಭೋಜನದಲ್ಲಿ ರೊಟ್ಟೆ ದ್ರಾಕ್ಷರಸವನ್ನು ಇದು ದೇವರ ಶರೀರ ಮತ್ತು ರಕ್ತ ಅಂತೇಳಿ ವಿವೇಚಿಸಿ ತೆಗೆದುಕೊಳ್ಳಬೇಕು. ನಂತರ ಎರಡನೇದು, ಇದನ್ನು ತೆಗೆದುಕೊಳ್ಳುವಾಗ 24ನೇ ವಚನದಲ್ಲಿ ಹೀಗೆ ಬರೆದಿದೆ, ಇದು ನಿಮಗೋಸ್ಕರವಾಗಿರುವ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ. 25ನೇ ವಚನ ಕೊನೆ ಭಾಗ, ನೀವಿದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಪಾನ ಮಾಡಿರಿ. ವಾಕ್ಯ ಸ್ಪಷ್ಟವಾಗಿ ಬರೆದಿದೆ. ಕರ್ತನ ಭೋಜನದ ಭಾನುವಾರ ನಾವು ಯಾವಾಗ ಆಲಯಕ್ಕೆ ಹೋಗ್ತೇವೋ, ರೊಟ್ಟೆ ದ್ರಾಕ್ಷರಸ ನಮ್ಮ ಕೈಗಳಿಗೆ ಯಾವಾಗ ಕೊಡಲ್ಪಡುತ್ತೋ, ಅದನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನಮಗೆ ಇರಬೇಕಾಗಿರುವಂಥ ಮೊದಲನೇ ಆಲೋಚನೆ ವಿವೇಚಿಸಿ, ಇದು ಕರ್ತನ ಶರೀರ ಮತ್ತು ರಕ್ತ ಅಂತೇಳಿ ವಿವೇಚಿಸುವಂಥದ್ದು. ಇನ್ನು ಎರಡನೇದು, ಅದನ್ನು ತೆಗೆದುಕೊಳ್ಳುವಾಗ ಯೇಸು ಕ್ರಿಸ್ತನನ್ನು ನೆನೆಸಿಕೊಳ್ಳಬೇಕು. ಅದಕ್ಕೆ ವಾಕ್ಯದಲ್ಲಿದೆ, ನೀವು ಇದನ್ನು ತಿನ್ನುವಾಗ ಮತ್ತು ಇದರಲ್ಲಿ ಪಾನ ಮಾಡುವಾಗ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ. ಇವತ್ತು ಅನೇಕ ಕ್ರೈಸ್ತ ಮಕ್ಕಳಲ್ಲಿರುವಂಥ ಒಂದು ತಿಳಿಲಾರ್ದಂಥ ಆಲೋಚನೆನೋ ಅಥವಾ ಸೈತಾನ ನಮ್ಮಲ್ಲಿ ಹಾಕಿರುವಂಥ ಮೌಢ್ಯನೋ ಗೊತ್ತಿಲ್ಲ. ಬಟ್ ಏನೇ ಆದರೂ ಕೂಡ ಅನೇಕರು ಈ ರೊಟ್ಟೆ ದ್ರಾಕ್ಷರಸ ತೆಗೆದುಕೊಳ್ಳುವಾಗ ನಮ್ಮ ಸಾಲಗಳು ಹೋಗ್ತವೆ, ನಮ್ಮ ಮಕ್ಕಳಿಗೆ ಮದುವೆ ಆಗ್ತವೆ, ನಂತರ ಕಷ್ಟ ಪರಿಹಾರ ಆಗ್ತವೆ ಅಂತೇಳಿ ಅದು ಕೈಯಲ್ಲಿರುತ್ತೆ. ರೊಟ್ಟೆ ದ್ರಾಕ್ಷರಸಲ್ಲಿ ಕೈಯಲ್ಲಿರುವಾಗ ಕೂಡ ಸಾಲಗಳು ನೆನೆಸ್ಕೊಂಡು ಅಳ್ತಾ ತಗೊಂಡವರಿದ್ದಾರೆ. ಸೊ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನೀನು ಸಾಲಗಳ ನೆನೆಸಿ ತೆಗೆದುಕೊಳ್ಳೋದಲ್ಲ ಇದು. ಅಥವಾ ನೀನು ಯಾವುದೋ ಕಷ್ಟಗಳಿದ್ದಾವೆ, ದೇವರೇ ಅಪ್ಪ ನನ್ನ ಕಷ್ಟ ತೀರಿಸ್ಬಿಡು ಅಂತೇಳಿ ನಿನ್ನ ಕೈಯಲ್ಲಿ ರೊಟ್ಟೆ ದ್ರಾಕ್ಷರಸ ಇರುವಾಗ ಕಷ್ಟಗಳನ್ನು ನೆನೆಸಿಕೊಂಡು ತೆಗೆದುಕೊಳ್ಳೋದಲ್ಲ ಇದು. ವಾಕ್ಯದಲ್ಲಿ ಬರೆದಿದೆ, ಆತನನ್ನು ನೆನೆಸಿಕೊಳ್ಳಬೇಕು. ಯಾಕೆ ಆತನನ್ನು ನೆನೆಸಿಕೊಳ್ಳಬೇಕು ಗೊತ್ತಾ? ಆತನು ಶಿಲುಬೆ ಮೇಲೆ ಎಷ್ಟು ಯಾತನೆ ಅನುಭವಿಸಿ ನಿನಗೆ ರಕ್ಷಣೆಯನ್ನು ತಂದು ಕೊಟ್ಟಿದ್ದಾನೆ. ಆ ರಕ್ಷಣೆಯನ್ನು ಕಾಪಾಡಿಕೊಳ್ಳೋದ್ರಲ್ಲಿ ನೀನು ಎಲ್ಲಾದರೂ ತಪ್ಪಿ ಹೋಗಿದ್ದೀಯೇನೋ, ದೇವರೇ ನನ್ನನ್ನು ಕ್ಷಮಿಸು ಅಂತೇಳಿ ಆತನ ತ್ಯಾಗವನ್ನು ನೆನೆಸಿ 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 ನಾನು ನಿನಗಾಗಿ ಪರಿಶುದ್ಧವಾಗಿ ಜೀವಿಸ್ತೇನೆ ಅಂತೇಳಿ ತೀರ್ಮಾನದಲ್ಲಿ ತೆಗೆದುಕೊಳ್ಳೋದು. ಅದು ಅರ್ಥ ಆಗ್ತಿದೆ ಅನ್ಸುತ್ತೆ. ಮೊಟ್ಟ ಮೊದಲನೇದು ವಿವೇಚಿಸಿ, ಇದು ಕರ್ತನ ಶರೀರ ರಕ್ತವಂತೇಳಿ. ಎರಡನೇದು, ಆತನನ್ನು ನೆನೆಸಿಕೊಳ್ಳೋದಕ್ಕಾಗಿ ತೆಗೆದುಕೊಳ್ಳಬೇಕು. ಇನ್ನು ಮೂರನೇದು 31ನೇ ವಚನ, ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ಅಂದ್ರೆ ನಮ್ಮನ್ನ ಪರೀಕ್ಷಿಸಿಕೊಂಡು ತಗೋಬೇಕಿದನ್ನ. ವಾರ ಪೂರ್ತಿನೋ ತಿಂಗಳ ಪೂರ್ತಿನೋ ಇಷ್ಟಾನುಸಾರವಾಗಿ ಬದುಕಿ ಹೇಗೆ ಅಂದ್ರೆ ಹಾಗೆ ಪಾಪಗಳನ್ನು ಮಾಡಿ ಪರಿಶುದ್ಧನಂತೆ ನಟನೆ ಮಾಡಿ ಆಲಯದಲ್ಲಿ ಬಿಳಿ ವಸ್ತ್ರಗಳನ್ನು ಧರಿಸಿಕೊಂಡು ಬಂದು ರೊಟ್ಟೆ ದ್ರಾಕ್ಷರಸದಲ್ಲಿ ಭಾಗವಹಿಸಿದ್ರೆ ನಾನು ದೇವರ ಆಲಯಕ್ಕೆ ನಾನು ಹೋದ್ರೆ ಖಂಡಿತವಾಗಿ ಪರಲೋಕ ರಾಜ್ಯಕ್ಕೆ ಸೇರ್ತೇನೆ ಅನ್ನುವಂಥ ಭ್ರಮೆ ಸುಳ್ಳು. ಅದು ಸಾಧ್ಯನೇ ಇಲ್ಲ. ಪ್ರತಿ ವಾರವೂ ಪ್ರತಿ ದಿನವೂ ನೀನು ಯಾವಾಗ ಈ ರೊಟ್ಟೆ ದ್ರಾಕ್ಷರಸವನ್ನು ತೆಗೆದುಕೊಳ್ತೀಯೋ ಆ ಸಮಯದಲ್ಲಿ ನಿನ್ನಲ್ಲಿ ಒಂದು ವಿಚಾರಿಸಿಕೊಳ್ಳುವ, ಅಂದರೆ ಪರೀಕ್ಷಿಸಿಕೊಳ್ಳುವ ಸ್ವಭಾವ. ಯಾಕೆ ಆ ಪರಿಶುದ್ಧರ ರಾಜ್ಯದಲ್ಲಿ ಪವಿತ್ರತೆ ಇಲ್ಲದೆ
ನೀತಿವಂತರಾಗಿ ಬದುಕದೆ ಅಲ್ಲಿ ಪ್ರವೇಶಿಸುವಂಥದ್ದು ತುಂಬ ಕಷ್ಟ. ದೀಕ್ಷಾಸ್ನಾನ ತೆಗೆದುಕೊಳ್ಳುವಾಗ ನಾವು ಎಲ್ಲ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟಿರ್ತೇವೆ. ಆದರೆ ತಿಳಿಲಾರ್ದಂತನೋ ತಿಳಿದು ಮಾಡಿರೋ ಪಾಪಗಳನ್ನು ಕ್ಷಮಾಪಣೆ ಹೊಂದೋದಕ್ಕಾಗಿ ದೇವರ ವಾಕ್ಯದ ಜಲಸ್ನಾನದಿಂದ ಶುದ್ಧೀಕರಿಸಿಕೊಳ್ಳೋದಕ್ಕೆ ಆಲಯದಲ್ಲಿ ಪ್ರತಿ ಭಾನುವಾರ ಕಾಣಿಸಿಕೊಳ್ತವೆ. ಇನ್ನು ಕೆಲವು ಬಲಹೀನತೆಗಳು ಬಿಡಕ್ಕಾಗ್ತಾ ಇಲ್ಲ ಅಂದರೆ ಪವಿತ್ರಾತ್ಮನ ಬೆಂಕಿ ನಿನ್ನನ್ನು ಸುಟ್ಟು ಪರಿಶುದ್ಧವಾಗಿ ನಿಲ್ಲಿಸುತ್ತೆ. ಅದಕ್ಕಾಗಿ ಪರೀಕ್ಷಿಸಿ ತೆಗೆದುಕೊಳ್ಳೋದು ತುಂಬ 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 ಪ್ರಾಮುಖ್ಯವಾದದ್ದು. ಇವತ್ತು ನಾವು ರೊಟ್ಟೆ ದ್ರಾಕ್ಷಾರಸ ತೆಗೆದುಕೊಂಡ್ರೆ ಪರಲೋಕಕ್ಕೆ ಹೋಗ್ತೇವೆ ಅನ್ನುವಂಥ ಆಲೋಚನೆ ಇದೆ. ಭಾಳ ಜನ ಹಂಗೆ ಅಂದ್ಕೊಂಡಿದ್ದಾರೆ. ಇಲ್ಲ, ಅದನ್ನು ತಗೊಂಡ್ರೆ ನೀನು ಪರಲೋಕಕ್ಕೆ ಹೋಗೋದಲ್ಲ, ಅದನ್ನು ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ನೀನು ಪರೀಕ್ಷಿಸಿಕೊಂಡು ತೆಗೆದುಕೊಂಡ್ರೆ ಪರಲೋಕಕ್ಕೆ ಹೋಗುವಂಥದ್ದು. ಅದಕ್ಕಾಗಿ ನೆನಪಿರಲಿ. ಸೊ ದೇವರಾತ್ಮ ನಿಮ್ಮ ಜೊತೆನೆ ಮಾತಾಡ್ತಾ ಇದ್ದಾನೆ. ಇಷ್ಟು ವರ್ಷಗಳ ಕಾಲ ರೊಟ್ಟೆ ದ್ರಾಕ್ಷಾರಸ ತೆಗೆದುಕೊಳ್ಳೋ ನಾವು ಹೇಗೆ ತೆಗೆದುಕೊಂಡಿದ್ದೇವೋ ಗೊತ್ತಿಲ್ಲ. ಅದು ನಮ್ಮ ಕೈಯಲ್ಲಿ ಬಂದಾಗ ಏನೇನು ಆಲೋಚನೆ ಇರ್ತಾವೋ ನಮಗಾದ್ರೂ ಗೊತ್ತಿಲ್ಲ. ನೋ, ವಾಕ್ಯಾನುಸಾರವಾಗಿ ದೇವರು ನಮಗೆ ತಿಳಿಸ್ತಾ ಇದ್ದಾನೆ. ಅದು ಕರ್ತನ ಶರೀರ, ಕರ್ತನ ರಕ್ತವಂತೇಳಿ ವಿವೇಚಿಸಿ ಭಯದಿಂದ. ಎರಡನೇದಾಗಿ ಕರ್ತನನ್ನ, ಆತನ ಶಿಲುವೆ ಮೇಲೆ ಮಾಡಿರುವಂಥ ತ್ಯಾಗವನ್ನೇ ಆತನ ಹೇಗೆ ಓಡಿಸ್ಕೊಂಡು, ಹೇಗೆ ಉಗುಳಿಸ್ಕೊಂಡು, ಹೇಗೆ ಸಹಿಸಿಕೊಂಡು ಅವೆಲ್ಲವನ್ನ ನೆನೆಸಿಕೊಂಡು. ಮೂರನೇದು, ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡು ತೆಗೆದುಕೊಳ್ಳಬೇಕಿದೆ. ಹಲ್ಲೆಲೂಯಾ. ಖಂಡಿತವಾಗಿ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಸುತ್ತೆ. ಯಾವಾಗಾದರೆ ನಾವು ಇದನ್ನ ಭಯ ಭಕ್ತಿಯಿಂದ ಕರ್ತನ ಶರೀರ ರಕ್ತವಂತೇಳಿ ವಿವೇಚಿಸಿ ಆ ಯೇಸು ಕ್ರಿಸ್ತನನ್ನೇ, ಆತನ ತ್ಯಾಗವನ್ನೇ ನೆನೆಸಿ ನಮ್ಮನ್ನು ನಾವೇ ಪರೀಕ್ಷಿಸಿಕೊಂಡು ತೆಗೆದುಕೊಳ್ತೇವೋ, ಖಂಡಿತವಾಗಿ ಪ್ರತಿ ಸಾರಿ ತೆಗೆದುಕೊಂಡಾಗೆಲ್ಲ ನಿನ್ನಲ್ಲಿ ನೂತನ ಸೃಷ್ಟಿ, ನೂತನ ಅದ್ಭುತಗಳು, ನೂತನವಾದಂಥ ಕಾರ್ಯಗಳು ಪವಿತ್ರಾತ್ಮ ದೇವರು ನಿನ್ನ ಮುಖಾಂತರ ನಿನ್ನಲ್ಲಿ ಮಾಡ್ತಾ ಹೋಗ್ತಾನೆ. ಸೊ ಅದಕ್ಕಾಗಿ ಇನ್ಮೇಲೆ ರೊಟ್ಟೆ ದ್ರಾಕ್ಷರಸದಲ್ಲಿ ಭಾಗವಹಿಸುವಾಗ ಈ 3 ಕಾರ್ಯಗಳನ್ನು ಮಾಡೋಣ. ಸೊ ನೆಕ್ಸ್ಟ್ ವಾಕ್ಯದಲ್ಲಿ ಮಾತಾಡ್ತಾನೆ ನಾನು. ಪಾಪ ಮಾಡಿ ತಗೊಂಡ್ರೆ ಏನಾಗುತ್ತೆ, ತಗೊಳ್ಳೋದು ಬಿಟ್ಟರೆ ಏನಾಗುತ್ತೆ ಅಂತೇಳಿ. ಖಂಡಿತವಾಗಿ ನೆನಪಿರಲಿ, ನಾವು ವಿವೇಚಿಸಿ ಆತನನ್ನೇ ನೆನೆಸಿ ನಮ್ಮನ್ನು ಪರೀಕ್ಷಿಸಿಕೊಂಡು ತೆಗೆದುಕೊಳ್ಳೋಣ. ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಆಮೇನ್.